ನಮಸ್ಕಾರ. ವಿದುರವಾಣಿಯ ಈ ದಿನದಲ್ಲಿ ವಿದುರ ಪುಟ್ಟ ಪುಟ್ಟ ಕಥೆಗಳ ಮೂಲಕ ಧೃತರಾಷ್ಟ್ರನನ್ನು ಮಾಧ್ಯಮವನ್ನಾಗಿ ಇಟ್ಕೊಂಡು ಯಾವೆಲ್ಲ ವಿಷಯಗಳನ್ನು ನಮಗಾಗಿ ತಿಳಿಸಿದ್ದಾನೋ ಆ ವಿಷಯಗಳತ್ತ ಗಮನ ಹರಿಸೋಣ. ಧೃತರಾಷ್ಟ್ರನನ್ನು ಸಮಾಧಾನಪಡಿಸ್ತಾ ಅಥವಾ ಅವನನ್ನು ಒಂದು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡುತ್ತಾ ವಿದುರ ಹೇಳಿದ್ದು, ನೀನು ನೇರವಾದ ದಾರಿಯಲ್ಲಿ ನಡಿ, ಧರ್ಮ ಮಾರ್ಗವನ್ನು ಅನುಸರಿಸು, ನಿನಗೆ ನಿಶ್ಚಯವಾಗಿ ಒಳ್ಳೆಯ ಫಲ ಇರುತ್ತೆ ಅಂತ. ಮುಂದೆ ಹೇಳ್ತಾ ಇದ್ದಾನೆ, ಆ ಪ್ರಹ್ಲಾದನ ಆ ಒಂದು ಉಪಾಖ್ಯಾನವನ್ನು ಹೇಳೋ ಸಂದರ್ಭದಲ್ಲೇ ಈ ನೇರವಾದ ದಾರಿಯಲ್ಲಿ ನಡೆದವರಿಗೆ ಯಾವತ್ತೂ ಕೂಡ ಶ್ರೇಯಸ್ಸು ಕಟ್ಟಿಟ್ಟಿದ್ದು. ಇಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲೂ ಕೂಡ ಅವರಿಗೆ ಒಳ್ಳೆಯ ಗತಿಗಳನ್ನು ಅವರು ಪಡೆಯಬಹುದು ಅಂತ. ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ನಮ್ಮ ಯಶಸ್ಸು ಅಥವಾ ನಮ್ಮ ಬಗ್ಗೆ ಒಳ್ಳೆಯ ಮಾತನ್ನು ಇಲ್ಲಿಯಲ್ಲಿ ಜನಗಳು ಆಡ್ತಾ ಇರ್ತಾರೋ ಅಷ್ಟು ದಿನಗಳ ಕಾಲ ನಮಗೆ ಅಲ್ಲಿ ಪರಲೋಕದಲ್ಲಿ ಒಂದು ಸುಖ ಅನ್ನೋದು ಮೀಸಲಿರುತ್ತೆ ನಮಗೆ. ಎಷ್ಟು ದಿನಗಳ ಕಾಲ ನಾವು ಮಾಡಿದ ಧರ್ಮ ಕಾರ್ಯ ಲೋಕದಲ್ಲಿ ಸ್ತುತಿಸಲ್ಪಡುತ್ತೋ ಅಷ್ಟು ದಿನಗಳ ಕಾಲ ನಮಗೆ ಅಲ್ಲಿ ಸುಖ ಅನ್ನೋದು ಬರೆದಿಟ್ಟಿರುತ್ತೆ. ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಎಂಥದ್ದು ಅಂದರೆ, ನಮ್ಮ ನಂತರವೂ ಕೂಡ 4 ಜನ ನಮ್ಮನ್ನು ಸ್ಮರಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಈಗ ನಾವು ಅನೇಕ ಜನ ಸಾಧಕರನ್ನು ನೋಡಿದ್ದೇವೆ, ವಿಜ್ಞಾನಿಗಳನ್ನು ನೋಡಿದ್ದೇವೆ, ಉತ್ತಮವಾದ ರಾಜರನ್ನು ನೋಡಿದ್ದೇವೆ, ಯತಿಗಳನ್ನು ನೋಡಿದ್ದೇವೆ, ದಾಸರು ಶರಣರನ್ನು ನೋಡಿದ್ದೇವೆ. ಅವರು ಎಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದರೆ ಅವರ ನಂತರದಲ್ಲಿಯೂ ಕೂಡ ನಾವು ಅವರನ್ನು ಸ್ಮರಿಸ್ತಾ ಇದ್ದೀವಿ. ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ತಂಪೊತ್ತಲ್ಲಿ ನೆನೆಯಬೇಕು ಅಂತ. ಅಂದರೆ ತಂಪೊತ್ತಲ್ಲಿ ನೆನೆಯಬೇಕು ಅಂದರೆ ಅತ್ಯಂತ ಸುಖವಾಗಿರುವ ಕಾಲದಲ್ಲಿ ಅವರನ್ನು ನೆನೆಯಬೇಕು. ನಾವು ಸಾಮಾನ್ಯ ಯಾರನ್ನಾದ್ರೂ ನೆನೆಸ್ಕೊಳ್ತೀವಿ ಅಂತಂದರೆ ಅದು ಕಷ್ಟ ಇದ್ದಾಗ, ಸುಖ ಇದ್ದಾಗ ಯಾರು ನೆನಪು ಆಗೋದಿಲ್ಲ. ನಮಗೆ ಸುಖ ಸಿಕ್ಕಿದೆ, ನಾವು ಆರಾಮಾಗಿ ಜಮ್ಮಂತ ಕಾಲ ಕಳಿಬೇಕು ಅನ್ನೋದಷ್ಟೇ ನಮ್ಮ ಗಮನದಲ್ಲಿರುತ್ತೆ. ಸುಖದಲ್ಲಿದ್ದಾಗ ಮತ್ತೊಬ್ಬರ ಯೋಚನೆಯೇ ಬರಲ್ಲ ನಮಗೆ. ಆದರೆ ಸುಖವಾಗಿದ್ದಾಗಲೂ ಕೂಡ ನೆನಪಿಗೆ ಬರೋವಂಥವ್ರು ಯಾರು ಅಂತಂದರೆ ಇಂಥ ಕೆಲಸ ಮಾಡಿದ್ದವರು. ಅಂಥವರ ಪಟ್ಟಿಯಲ್ಲಿ ನಾವು ಸೇರಿದ್ವಿ ಅಂತಾದರೆ ನಮಗೆ ಮೇಲೆ ಭಗವಂತನ ಪಟ್ಟಿಯಲ್ಲಿ ನಮಗೆ ಜಾಗ ಸಿಗತ್ತೆ. ಇವರೆಲ್ಲ ಮಾಡಿದ ಕೆಲಸಗಳನ್ನು ನಾವು ಇವತ್ತು ಸ್ಮರಣೆ ಮಾಡ್ತೀವಿ. ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಅವರ ಮಾತುಗಳನ್ನು ಉದಾಹರಿಸ್ತೀವಿ, ಆ ಮೂಲಕ ಅವರನ್ನು ನೆನಪು ಮಾಡ್ಕೊಳ್ತೀವಿ. ಅಥವಾ ಇನ್ಯಾವುದೋ ಒಂದು ಸತ್ಕಾರ್ಯವನ್ನು ಮಾಡಿದಾಗ ಇವರಂತೆ ನಾವು ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಇದೆಲ್ಲ ಅವರ ನೆನಪು. ಅವರ ನೆನಪು ನೂರಾರು ವರ್ಷಗಳ ನಂತರವೂ ಕೂಡ ಹಸಿರಾಗಿದೆ. ಅದೇ ಕಾರಣದಿಂದಾಗಿ ಅವರು ಉತ್ತಮ ಗತಿಯನ್ನು ಹೊಂದಿರ್ತಾರೆ. ಅಷ್ಟು ಕಾಲ ಅವರು ಸುಖವನ್ನು ಹೊಂದುತ್ತಾ ಇರ್ತಾರೆ ಮೇಲೆ. ಹಾಗಾಗಿ ಇದನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ನೀನು ಮಾಡಿರೋ ಕೆಲಸ ಹೇಗಿರಬೇಕು ಅಂತಂದರೆ ನಿನ್ನ ನಂತರವೂ ಕೂಡ 4 ಜನ ಅದನ್ನು ಕೊಂಡಾಡಬೇಕು. ಈಗಲೇ ಜನ ನಿನ್ನನ್ನು ಚೀತು ಅಂತ ಉಗಿಯುವಂಥ ಕೆಲಸವನ್ನು ಮಾಡಿದರೆ ಈ ಲೋಕದಲ್ಲಿ ನೀನು ಏನು ಗರ್ಹಿತನಾಗಿದೆಯಾ, ಎಷ್ಟು ನೀನು ನಿಂದನೆಗೆ ಒಳಪಟ್ಟಿದೆಯಾ, ಅದಕ್ಕೆ 4ರಷ್ಟು ನೀನು ಪರಲೋಕದಲ್ಲಿ ಅನುಭವಿಸಬೇಕಾಗುತ್ತೆ. ಇವತ್ತು 4 ಜನ ನಿನ್ನನ್ನು ನೋಡಿ, ಅಬ್ಬಾ ಇಂಥ ವ್ಯಕ್ತಿಗಳು ನಮ್ಮ ಸುತ್ತ ಇದ್ದರು ಅಂತ ಹೇಳಿ ನೀನು ಕಳೆದು ಹೋದ ನಂತರವೂ ಕೂಡ ನಿನ್ನನ್ನು 4 ಜನನ ಸ್ಮರಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡು, ಪಾಂಡವರಿಗೆ ರಾಜ್ಯವನ್ನು ಬಿಟ್ಟುಕೊಡು ಅನ್ನೋದನ್ನು ವಿದುರ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಅನೇಕ ಸದ್ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ತಾ ಇದ್ದಾನೆ. ನಾವು ಹೇಗೆ ಬದುಕಬೇಕು. ಇದೇ ಮಹಾಭಾರತದಲ್ಲಿ ಇಂದ್ರದ್ಯುಮ್ನ ಒಂದು ಕಥೆ ಬರುತ್ತೆ. ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಅವನು ಸ್ವರ್ಗಕ್ಕೆ ಹೋದ ಮೇಲೂ ಕೂಡ ಅವನನ್ನು ಪ್ರಶ್ನೆ ಮಾಡ್ತಾರೆ, ನಿನ್ನ ಬಗ್ಗೆ ಯಾರಾದರೂ, ಅವನು ಎಷ್ಟು ದಿವಸ ನಾನು ಇನ್ನೂ ಇಲ್ಲಿರಬಹುದು ಅಂತ ಕೇಳಿದಾಗ, ನಿನ್ನ ಬಗ್ಗೆ ಯಾರಾದರೂ ಒಳ್ಳೆ ಮಾತಾಡ್ತಾ ಇದ್ದಾರಾ ಲೋಕದಲ್ಲಿ, ನೋಡ್ಕೊಂಡು ಬಾ, ಯಾರಾದರೂ ಇದ್ದಾರೆ ಅಂತಂದರೆ ನೀನು ಇನ್ನೊಂದು ಸ್ವಲ್ಪ ದಿನ ಇಲ್ಲಿರಬಹುದು. ನೀನು ಒಬ್ಬರನ್ನಾದರೂ ಇಟ್ಕೊಂಡಿದ್ಯಾ ಅಂಥ ವ್ಯಕ್ತಿಯನ್ನು, ಅಂಥ ಕೆಲಸ ಒಂದಾದರೂ ಮಾಡಿದ್ಯಾ ಜೀವನದಲ್ಲಿ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದಾಗ ಅವನು ಕೆಳಗಡೆ ಬರ್ತಾನೆ. ಭೂಲೋಕಕ್ಕೆ ಬಂದು ಬೇಕಾದಷ್ಟು ಜನನ ಕೇಳ್ತಾನೆ, ನಾನು ಯಾರು ಅಂತ ಗೊತ್ತಾಗ್ತಾ ನಿಮಗೆ, ನಾನು ಇಂದ್ರದ್ಯುಮ್ನ ಅಂತ ರಾಜ, ನೆನಪಿದೆಯಾ ಅಂತ. ಅದೆಲ್ಲ ಹೊಸ ಜನ್ರೇಷನ್ ಬಂದುಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಇಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಅಜ್ಜನ ಕಾಲದಲ್ಲಿ ಕೇಳಬೇಕು ಅಂತ ಒಬ್ಬೊಬ್ಬರು ಬೇರೆಯವರನ್ನು ಸಜೆಸ್ಟ್ ಮಾಡ್ತಾರೆ. ಈ ಹಳೆ ಪ್ರಾಣಿ ಇತ್ತು, ಇದೊಂದು ಹಂಸ ಇತ್ತು, ಇದೊಂದು ಆಮೆ ಇತ್ತು,
ಅಂತ ಬೇರೆ ಬೇರೆಯವರನ್ನು ಅಂದರೆ ತನಗಿಂತ ಹಿಂದಿನವರನ್ನು ಸಜೆಸ್ಟ್ ಮಾಡ್ತಾರೆ. ಅವರಲ್ಲೇ ಹೋಗಿ ಅವನು ಕೇಳಿದಾಗ ಕೆಲವರು ಗುರುತಿಸ್ತಾರೆ ಅವನನ್ನು. ಓ, ನಿನ್ನನ್ನು ಮರೆಯೋದಕ್ಕಾಗುತ್ತಾ, ಎಂತೆಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದವನು ನೀನು ಅಂತ ಒಂದು ಆಮೆ ಆಗಲಿ ಒಂದು ಇಂಥದ್ದೆಲ್ಲ ನೆನಪಿಸ್ಕೊಳುತ್ತೆ. ಅಯ್ಯೋ, ಈ ಸರೋವರವನ್ನು ನೀನು ಕಟ್ಟಿದ್ದು, ನಿನ್ನ ಆಶ್ರಯದಲ್ಲೇ ನಾನು ಇನ್ನೂ ಬದುಕ್ತಾ ಇದ್ದೀನಿ ಅಂತ ನೆನಪಿಸ್ಕೊಂಡಾಗ ಅವನಿಗೆ ಮೇಲೆ ಲೋಕ ಅಲ್ಲೊಂದು ಸೀಟು ಅವನಿಗೋಸ್ಕರ ರಿಸರ್ವ್ ಆಗಿರುತ್ತೆ ಅನ್ನೋದನ್ನು. ಇದರ ತಾತ್ಪರ್ಯ ಏನು ಅಂತಂದರೆ, ಸಚ್ಚಾರಿತ್ರನಾಗಿ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ವರ್ತನೆಗಳಿಂದ ಜನರ ಸ್ನೇಹವನ್ನು ಸಂಪಾದನೆ ಮಾಡಿದರೆ, ಜನಸ್ನೇಹಿಯಾಗಿ ಜೀವನವನ್ನು ನಡೆಸಿದರೆ ಅವನಿಗೆ ಇಲ್ಲೂ ಚೆನ್ನಾಗಿರ್ತಾನೆ, ಅವನು ಮುಂದೆ ಕೂಡ ಅವನು ಚೆನ್ನಾಗಿರ್ತಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಬದುಕು ಹೇಗಿರಬೇಕು ಅಂತಂದರೆ, ನಮ್ಮನ್ನು ಮುಂದೆಯಿಂದ ಸ್ತುತಿ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ. ಅವ್ರು ಬೇಕಾದಷ್ಟು ಲಾಭಗಳಿಗೂ ಸ್ತೋತ್ರ ಮಾಡ್ತಾರೆ. ಕೆಲವು ಸಲ ಸಿಕ್ಕಿದ್ರಲ್ಲ ಇನ್ನೇನು ಹೇಳೋದು, ಚೆನ್ನಾಗಿದ್ದೀರಾ, ಹಾಂ ಚೆನ್ನಾಗಿದ್ದೀವಿ, ತುಂಬ ದಿನ ಆಯ್ತಪ್ಪ ನಿಮ್ಮನ್ನು ನೋಡಿದೆ ಅಂತ ಮಾತಾಡೋರು ತುಂಬ ಜನ ಇರ್ತಾರೆ. ಆದರೆ ನಿಜವಾಗ್ಲೂ ತುಂಬ ದಿವಸ ಕಳೆದು ಹೋಗುತ್ತಲ್ಲ ನಮ್ಮನ್ನು ನೋಡಿದೆ, ನಾವು ಕಳೆದು ಹೋದ ನಂತರವೂ ಕೂಡ ಅವ್ರು ಇರಬೇಕಾಗಿತ್ತು ನಮ್ಮ ಮಧ್ಯದಲ್ಲಿ. ಎಂಥೆಂಥ ಒಳ್ಳೆ ಕೆಲಸಗಳನ್ನು ಮಾಡಿದರು. ಇವತ್ತು ಅವ್ರು ಇದ್ದಿದ್ರೆ ಅವರಿಂದ ಇಂಥ ಜ್ಞಾನವನ್ನು ಪಡಿಬಹುದಾಗಿತ್ತು. ಇವತ್ತು ಅವ್ರು ಇದ್ದಿದ್ದರೆ ಇಂಥ ಗತಿನೇ ನಮಗೆ ಬರ್ತಾ ಇರಲಿಲ್ಲ ಅಂತ ನಮ್ಮನ್ನು ಸ್ಮರಿಸ್ಕೊಳ್ತಾರಲ್ಲ, ಆಗ ನಮ್ಮ ಸಾಧನೆಗೆ ನಿಜವಾದ ಫಲಶ್ರುತಿ ಅದು ನಮ್ಮ ಜೀವನದ ಫಲಶ್ರುತಿ. ಇವತ್ತು ನಮ್ಮನ್ನು ಮುಂದೆಯಿಂದ ಹೊಗಳೋದು ದೊಡ್ಡ ವಿಚಾರವೇ ಅಲ್ಲ ಅಂತ. ಹಾಗಾಗಿ ನಮ್ಮ ಬದುಕು ಯಾವಾಗಲೂ ಕೂಡ ನಮ್ಮ ನಂತರವೂ ಕೂಡ ಬದುಕಿರುವಂಥ ಬದುಕಾಗಿರಬೇಕು. ಅಂಥ ಬದುಕನ್ನು ನಮ್ಮದಾಗಿಸ್ಕೊಳ್ಬೇಕು ಅನ್ನೋದು ವಿದುರನ ಈ ಮಾತಿನ ತಾತ್ಪರ್ಯ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.